ಸ್ನೇಹಿತರೆ ನಮಸ್ಕಾರ. ಅಭಿಯಾನ ನ್ಯೂಸ್ಗೆ ಸ್ವಾಗತ. ಸ್ಪಷ್ಟ ಸುದ್ದಿ, ನಿಖರ ಮಾಹಿತಿ ನೋಡ್ತಾ ಇರಿ ಅಭಿಯಾನ ನ್ಯೂಸ್. ಕಳೆದ ವಾರ ನಾನು ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೆ. ಹಿರಿಯ ಪತ್ರಕರ್ತ ಬಿ ಗಣಪತಿ ಅವರು ನಡೆಸ್ತಾ ಇರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್. ಬಹುಪಾಲು ಅವರ ಯೂಟ್ಯೂಬ್ ಚಾನಲ್ ಸಿನಿಮಾ ಮತ್ತು ಸಿನಿಮಾ ಸುದ್ದಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರ್ತಾರೆ. ಸಂತೋಷ, ಕೆಲವು ಒಳ್ಳೆ ಪ್ರೋಗ್ರಾಮ್ಗಳು ಬಂದಿದ್ದಾವೆ. ಆದರೆ ಇತ್ತೀಚಿನ ಕೆಲವು ಎಪಿಸೋಡ್ಗಳನ್ನು ಗಮನಿಸಿದಾಗ ಒಂದು ನಾನು ಗಮನಿಸಿದ್ದು, ಇತ್ತೀಚೆಗೆ ಅವರು ಕರೆದು ಕೆಲವು ವಿವಾದಾತ್ಮಕವಾದಂತಹ ಕೆಲವು ಸಂದರ್ಶನಗಳನ್ನು ಮಾಡುವುದು, ಆ ಜಾಗದಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳ ಬಗ್ಗೆ ಚರ್ಚೆಗಳನ್ನು ಮಾಡುವುದು ಮತ್ತು ಅನಗತ್ಯವಾದಂಥ ಒಂದು ವಿಚಾರಗಳನ್ನು, ಮನಸ್ತಾಪಗಳನ್ನು ಹುಟ್ಟುಹಾಕುವುದು. ಈ ರೀತಿ ಏನಾಗ್ತದೆ, ಚರ್ಚೆಗಳು ನಡೆದ ನಂತರ ಅವರು ಆ ಮಾತುಗಳನ್ನು ಆಡದೇ ಇದ್ದರೂ ಎದುರಿಗೆ ಕೂತಂತಹ ಸಂದರ್ಶಿತರು ಆಡುತ್ತಿದ್ದರು. ಅದನ್ನು ಲೈವ್ ರೆಕಾರ್ಡಿಂಗ್ ಏನಲ್ಲ, ಅದು ಲೈವ್ ಟೆಲಿಕಾಸ್ಟ್ ಏನಲ್ಲ, ಅದನ್ನು ತೆಗೆದುಹಾಕುವಂಥ ಒಂದು ಅವಕಾಶ ಇರುತ್ತೆ. ಸಂದರ್ಶಿತರಿಗೆ ವಿಷಯವನ್ನು ತಿಳಿಸಿ ತೆಗೆದುಹಾಕಬಹುದು. ಆದರೂ ಕೂಡ ಅವರು ಆ ವಿಚಾರಗಳನ್ನು ಆ್ಯಸ್ ಇಟ್ ಈಸ್ ಆಗ್ತಾ ಇರ್ತಾರೆ. ಇಲ್ಲಿ ಕಳೆದ ಒಂದು 20-25 ದಿನದಿಂದ ಹರಿಹರ ಪ್ರಿಯ ಅಂತಕ್ಕಂಥ ಒಬ್ಬ ಹಿರಿಯ ಲೇಖಕರು, ಪುಸ್ತಕ ಪ್ರಿಯರು, ಪುಸ್ತಕ ಮನೆ ಅಂತಕ್ಕಂಥ ಒಂದು ಪುಸ್ತಕಗಳ ಸಂಗ್ರಹ ಇಟ್ಟಿರ್ತಕ್ಕಂತಹ ಒಬ್ಬ ಹಿರಿಯ ವ್ಯಕ್ತಿಯನ್ನು ಸಂದರ್ಶನ ಮಾಡಿದರು. ಇದು ನಡೆದಂಥ 7-8 ಎಪಿಸೋಡ್ಗಳು ಕೂಡ ಒಂದೊಂದು ಎಪಿಸೋಡಿನಲ್ಲಿ ಒಬ್ಬ ಹಿರಿಯ ಸಾಹಿತಿಗಳನ್ನು, ಲೇಖಕರನ್ನು, ಪತ್ರಕರ್ತರನ್ನು ವಾಚಾಮಗೋಚರವಾಗಿ ಟೀಕಿಸಿ, ಅದರಲ್ಲಿ ಬಹುಪಾಲು ಲೇಖಕರು, ಸಾಹಿತಿಗಳು ಜೀವಂತವಾಗಿಲ್ಲ. ಇವತ್ತು ಅವರು ಹೇಳ್ತಾ ಇರುವುದಕ್ಕೆ ಉತ್ತರವನ್ನು ಕೊಡೋದಕ್ಕೆ, ಅವರು ಹೇಳ್ತಾ ಇರೋದು ಸತ್ಯಕ್ಕೆ ದೂರವಾಗಿದ್ದರೆ ಅದಕ್ಕೆ ಸಮಜಾಯಿಷಿ ಕೊಡೋದಕ್ಕೆ ಆ ಲೇಖಕರುಗಳು ಯಾರೂ ಇಲ್ಲ. ಒಂದು ಲಂಕೇಶ್, ಇನ್ನೊಂದು ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಶ್ಯಾಮರಾವ್, ಈ ರೀತಿ ಹಲವಾರು ಜನಗಳನ್ನು ವಾಚಾಮಗೋಚರವಾಗಿ ಇವರು ಮಾತಾಡಿರ್ತಾರೆ. ಎಲ್ಲ ಸಾಹಿತಿಗಳು ಕಳ್ಳರು, ಎಲ್ಲರೂ ಸಣ್ಣ ಜನಗಳು, ಸಣ್ಣ ವ್ಯಕ್ತಿ ಇರುವಂಥ ಮನುಷ್ಯರು ಅಂತಕ್ಕಂಥ ಮಾತುಗಳನ್ನು ಆಡಿದ್ದಾರೆ. ಯಾರೂ ಇವರಿಗೆ ಸಹಾಯ ಮಾಡಲಿಲ್ಲ, ಎಲ್ಲರೂ ನನಗೆ ದ್ರೋಹ ಮಾಡಿದರು, ಎಲ್ಲರೂ ನನಗೆ ಮೋಸ ಮಾಡಿದರು. ಅರೆ, ಎಲ್ಲರೂ ಏನಕ್ಕೆ ನಿಮಗೆ ಸಹಾಯ ಮಾಡಬೇಕು ಅಂತ ಒಂದು ಸಲ ಅವರನ್ನು ಅವರೇ ಕೇಳ್ಕೋಬೇಕಾಗ್ತದೆ. ಇಲ್ಲಿ ಯಾರೂ ಕೂಡ ಯಾರಿಗೂ ಸಹಾಯ ಮಾಡೋಕ್ಕೆ ಹುಟ್ಟಿಲ್ಲ. ಎಲ್ಲರೂ ಅವರವ್ರದ್ದೇ ಕೆಲಸಗಳಲ್ಲಿ ಮುಳುಗಿರ್ತಾರೆ. ಅಲ್ಲಿ ನೀವು ಅವರನ್ನು ನೋಡಿಕೊಂಡು ಹೋಗಿರ್ತಾರೆ ಹೊರತು ಅವ್ರು ಯಾವತ್ತೂ ನಿಮ್ಮನ್ನು ನೋಡ್ಕೊ ಬಂದಿರಲ್ಲ. ಯಾರೋ ಯಾವತ್ತೋ ಒಂದು ಬುಕ್ಕನ್ನು ನಿಮ್ಮ ಹತ್ರ ಇಸ್ಕೊಂಡ್ರು, ತಂದು ಕೊಟ್ಟಿಲ್ಲ, ಅವರ ಆಫೀಸ್ ಹತ್ರಕ್ಕೆ ಹೋಗಿ ಜನ್ಮ ಜಾಲ ಆಡ್ಬಿಡ್ತೀನಿ. ಇದು ಯಾವ ರೀತಿಯ ಒಂದು ನಡವಳಿಕೆ? ಹಿರಿಯರಾಗಿ ಹತ್ತಾರು, ನೂರಾರು, ಲಕ್ಷಾಂತರ ಪುಸ್ತಕಗಳನ್ನು ಹಿಂಡಿ ಹಿಪ್ಪೆ ಮಾಡಿ ಕುಡಿದು ಓದಿ ಅದನ್ನು ಅರ್ಥ ಮಾಡಿಕೊಂಡು ಒಂದು ಸಣ್ಣ ಪುಸ್ತಕಕ್ಕಾಗಿ ಅವರ ಆಫೀಸ್ಗೆ ಹೋಗಿ ನಾನು ವಾಚಾಮಗೋಚರವಾಗಿ ಅವ್ರಿಗೆ ಉಗಿದೆ. ಓಕೆ, ಉಗಿದ್ರಿ, ಈಸ್ಕೊಂಡ್ರಿ ನಿಮ್ಮ ಬುಕ್ಕು, ನೀವು ಬಂದ್ರಿ. ಮತ್ತೆ ಆ ವಿಚಾರವನ್ನು ಈ ಸಂದರ್ಭದಲ್ಲಿ ಅವರು ಸತ್ತು ಎಷ್ಟೋ ವರ್ಷಗಳಾದ ನಂತರ ರವಿ ಬೆಳಗೆರೆಯ ವಿಚಾರವನ್ನು, ರವಿ ಬೆಳಗೆರೆ ದೊಡ್ಡ ಸಾಚಾ ವ್ಯಕ್ತಿ, ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀವು ನಿಮಗಿರ್ತಕ್ಕಂಥ ಗೌರವವನ್ನು ಕಳ್ಕೊತಾ ಹೋದ್ರಿ. ಇದು ಒಂದು ಹರಿಹರ ಪ್ರಿಯ ಅವರ ಒಂದು ಇದರಲ್ಲಿ ಹಲವಾರು ಸಾಹಿತಿಗಳನ್ನು ವಾಚಾಮಗೋಚರವಾಗಿ ಹೇಳಿದ್ರು. ಇರಲಿ, ಅದರಲ್ಲಿ ಹಲವಾರು ಸತ್ಯಾಂಶಗಳು ಇದ್ದಾವೆ. ಸತ್ಯಾಂಶಗಳು, ಈಗ ಕ್ರಿಕೆಟಲ್ಲಿ ನಾವು ಯಾವುದೇ ಒಬ್ಬ ಸ್ಪೋರ್ಟ್ಸ್ಮನ್ ಬಗ್ಗೆ ಮಾತಾಡಬೇಕಂದ್ರೆ ಅವನು ಎಷ್ಟು ಪ್ಯಾಕ್ ಸಿಗರೇಟ್ ಸೇರ್ತಾ ಇದ್ದ, ಅವನು ಮನೆಯಲ್ಲಿ ಯಾವ ಆಹಾರ ತಿಂತಾ ಇದ್ದ, ಅದು ಇದು ಅದಕ್ಕಿಂತ ಮುಖ್ಯವಾಗಿ ನಾವು ಮಾತಾಡಬೇಕಾಗಿದ್ದು
ಆತನ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಗೇಮ್ ಪ್ಲಾನಿಂಗ್ಗಳ ಬಗ್ಗೆ. ಹಾಗೆ ಒಬ್ಬ ಸಿನಿಮಾ ಅಥವಾ ಒಬ್ಬ ಸಾಹಿತಿ ಅಂತ ಬಂದಾಗ ಆತನ ಸಾಹಿತ್ಯ, ಆತನ ಬರವಣಿಗೆ, ಆತನ ಒಂದು ಕನ್ನಡ ಸೇವೆ, ಭಾಷಾ ಸೇವೆ, ಜ್ಞಾನ ಸೇವೆ ಇವುಗಳ ಬಗ್ಗೆ ಮಾತಾಡಿದರೆ ಮಾತ್ರ ಅದು ಒಂದು ಪರಿಮಿತಿಯಲ್ಲಿರ್ತದೆ. ವೈಯಕ್ತಿಕವಾಗಿ ಎಲ್ಲರೂ ಎಲ್ಲರ ಬಗ್ಗೆಯೂ ಮಾತಾಡೋದಕ್ಕೆ ನಿಂತರೆ ಅದು ಬೇರೆ ಮಟ್ಟದ ಒಂದು ಚರ್ಚೆ, ಬೇರೆ ಮಟ್ಟದ ಒಂದು ನಮಗೂ ಸಾಹಿತಿಗಳಿಗೂ ಪತ್ರಕರ್ತರಿಗೂ ಮತ್ತು ಇನ್ನೆಲ್ಲೋ ಫುಟ್ಪಾತಲ್ಲಿ ಕೂತ್ಕೊಂಡು ಏನೋ ಒಂದು ಕಾಡ ಹರಟೆ ಹೊಡೆಯೋರ್ಗೂ ವ್ಯತ್ಯಾಸ ಇರೋದು. ಇದು ಒಂದು. ಎರಡನೇದಾಗಿ ಹರಿಹರ ಪ್ರಿಯರ ಒಂದು ಸಂದರ್ಶನಗಳ ಸರಮಾಲೆಯಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಂಡು ಕೂಡ ಒಂದು ಸಾಹಿತ್ಯ ಲೋಕ, ಒಂದು ಸಾಹಿತಿಗಳ ಬಗ್ಗೆನೇ ಅಗೌರವ ಬರುವಂಥ ಒಂದು ಚರ್ಚೆಯನ್ನು ಮಾಡ್ತಾರೆ. ಸಾಹಿತಿಗಳೆಲ್ಲರೂ ಸಣ್ಣ ವ್ಯಕ್ತಿಗಳು. ಶಿವರಾಮ್ ಕಾರಂತರು ಸ್ನೇಹಕ್ಕೆ ಯೋಗ್ಯರಲ್ಲದ ವ್ಯಕ್ತಿ. ಶಿವರಾಮ್ ಕಾರಂತರ ಸ್ನೇಹವನ್ನು ಪಡೆಯಲು ನಮಗೆ ಯೋಗ್ಯತೆ ಇದೆಯಾ ಅನ್ನೋದನ್ನು ಮೊದಲು ನಾವು ಯೋಚನೆ ಮಾಡಬೇಕು. ನಿಮ್ಮ ಕಂಪ್ಲೇಂಟ್ ಬುಕ್ಕನ್ನು, FIR ಬುಕ್ಕನ್ನು ಇಡೀ ಪ್ರಪಂಚವೇ ಸರಿ ಇಲ್ವಾ ಅನ್ನುವಂಥ ಒಂದು ಚರ್ಚಾಗೋಷ್ಠಿಯನ್ನು ಇನ್ಯಾರ ಮುಂದೆ ಓಪನ್ ಮಾಡಿಕೊಂಡ್ರೆ ಅವ್ರು ನಿಮ್ಮನ್ನ ಡೈಲಿ ಎಂಟರ್ಟೈನ್ ಮಾಡಬೇಕು ಅಂತದ್ದೇನಿಲ್ಲ. ಯಾರೋ ಒಬ್ಬರು ಭಾಷಣ ಮಾಡ್ತಾ ಇದ್ದಾಗೆ, ಇವರೇ ಹೇಳ್ತಾ ಇದ್ದಾಗೆ ಒಬ್ಬರು ಭಾಷಣ ಮಾಡ್ತಾ ಇರುವಾಗ UR ಅನಂತಮೂರ್ತಿಯವರು ಹೇಳಿದ್ದೆ ಅದು ಎಷ್ಟೇ ಹೇಳ್ತೀರಿ, ಬೇರೆ ಏನಾದರೂ ಹೇಳ್ರಿ ಹೊಸದಾಗಿ ಅನ್ನುವಂಥ ಒಂದು ಕೆಲಸವನ್ನು ಮಾಡ್ಬೋದಾ? ನೂರಾರು ಸಾವಿರಾರು ಜನ ಕೂತಿರೋಂಥ ಒಂದು ಜಾಗದಲ್ಲಿ ಒಬ್ಬ ಭಾಷಣ ಮಾಡ್ತಾ ಇದ್ದಾಗ ನಿಮಗೆ ಇಷ್ಟ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೂ ಹೋಗ್ಬೋದು. ಅವರಿಗೇನನ್ಸುತ್ತೆ ಅದನ್ನು ಮಾತಾಡಿ. ಈಗ ನೀವು ಹೇಳಿದ್ನೇ ಹೇಳ್ತಾ ಇದ್ದೀರಿ. ನಾನು ನಿಮ್ಮ ವಿಡಿಯೋಗಳನ್ನು ನೋಡಿದಾಗ 10 ವರ್ಷಗಳಿಂದ ನೀವು ಹೇಳಿದ್ದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀರಿ. ನೀವೇನು ಹೊಸದೇನು ಹೇಳ್ತಾ ಇಲ್ಲ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಸರಿ ಇಲ್ಲ, ನನಗೆ ಎಲ್ಲರೂ ಮೋಸ ಮಾಡಿದ್ರು, ನನಗೆ ಅದು ಮಾಡಲಿಲ್ಲ, ನನಗೆ ಇದು ಮಾಡಲಿಲ್ಲ. ಇಡೀ ಕನ್ನಡ ಸಾಹಿತ್ಯ ಲೋಕ ಹರಿಹರ ಪ್ರಿಯರ ಸಹಾಯಕ್ಕಾಗಿ ನಿಂತಿರೋದಲ್ಲ. ಕನ್ನಡ ಸೇವೆ ಆಗಬೇಕು, ನಮ್ಮ ಸೇವೆ ಯಾರೂ ಮಾಡಲಿಲ್ಲ ಅನ್ನೋದಲ್ಲ. ಸರ್ಕಾರದವರು ಒಂದಷ್ಟು ಒಳ್ಳೆ ರೇಟ್ ಬಂದರೆ ಪುಸ್ತಕಗಳನ್ನ ಮಾರ್ಕೊತೀನಿ. ಇದನ್ನು ನಾವು ಚರ್ಚೆ ಮಾಡ್ಬೋದು. ನೀವು ಒಳ್ಳೆ ಪುಸ್ತಕಗಳನ್ನು ನಿಮ್ಮ ಆಸಕ್ತಿಗೋಸ್ಕರ ಸಂಗ್ರಹ ಮಾಡಿದ್ದೀರಿ, ನಿಮ್ಮ ಸಂತೋಷಕ್ಕೋಸ್ಕರ ಸಂಗ್ರಹ ಮಾಡಿದ್ದೀರಿ. ಹಲವಾರು ಜನ ದೊಡ್ಡ ದೊಡ್ಡ ಶಾಲೆಗಳನ್ನು ಕಟ್ಟಿ ಅವರ ಆಸಕ್ತಿಗೋಸ್ಕರ ಅಲ್ಲಿ ಹಲವಾರು ವಸ್ತುಗಳನ್ನು ಜೋಡಿಸಿರ್ತಾರೆ. ಹಲವಾರು ಜನ ಇನ್ನೇನೋ ಸೇವೆ ಮಾಡೋದಕ್ಕೋಸ್ಕರ ಸಿನಿಮಾ ಕ್ಷೇತ್ರದಲ್ಲಿ ಹಲವಾರು ಯೂನಿಟ್ಗಳನ್ನ ತಗೊಂಡ್ಬಂದಿರ್ತಾರೆ. ಎಲ್ಲವನ್ನೂ ಸರ್ಕಾರದವ್ರು ತಗೊಂಡು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಪುಸ್ತಕಗಳನ್ನು ನಿಮಗೆ ಸಂರಕ್ಷಣೆ ಮಾಡಲು ಸಾಧ್ಯ ಇಲ್ಲ ಅಂದರೆ ಹಲವಾರು ಲೈಬ್ರರಿಗಳಿರ್ತವೆ, ಕೊಡಬಹುದು. ಅಥವಾ ಅದು ಅಷ್ಟು ಅಮೂಲ್ಯವಾದ ವಸ್ತುವನ್ನ ಇವತ್ತು ಅದಕ್ಕೆ ಮಾರ್ಕೆಟಲ್ಲಿ ಸೇಲ್ ಮಾಡೋದಕ್ಕೆ ಹಲವಾರು ಪ್ಲಾಟ್ಫಾರ್ಮ್ಗಳಿರ್ತವೆ, ಅದನ್ನು ಮಾಡಬಹುದು. ಒಟ್ಟಾರೆ ಸರ್ಕಾರವೇ ಬಂದು ನನಗೆ 2 ಎಕರೆ ಜಾಗ ಕೊಡಲಿ ಬೆಂಗಳೂರಿನಲ್ಲಿ, 2 ಎಕರೆ ಜಾಗದ ಬೆಲೆ ಎಷ್ಟಿರಬಹುದು ಅನ್ನೋದು ಗೊತ್ತಿದೆಯಾ? ಇವತ್ತು ಹೆಚ್ಚು ಕಡಿಮೆ 2 ಎಕರೆಗೆ 40-50 ಕೋಟಿ ರೂಪಾಯಿ ಬಾಳುತ್ತೆ ಜಾಗಗಳು. ಇರಲಿ, ಆ ಪುಸ್ತಕಗಳನ್ನೆಲ್ಲ ಡಿಜಿಟಲೀಕರಣ ಮಾಡ್ಬೋದು. ನಿಮ್ಗೆ ಆಸಕ್ತಿ ಇದ್ದರೆ ಆ ಪುಸ್ತಕಗಳನ್ನೆಲ್ಲ ಒಂದು ಕಟಿಂಗ್ ಶಾಪ್ನಲ್ಲಿ, ಇದರಲ್ಲಿ ಬುಕ್ ಕಟಿಂಗ್ ಇದರಲ್ಲಿ ಶಾಪ್ನಲ್ಲಿ ಕಟಿಂಗ್ ಮಾಡಿ ಸ್ಕ್ಯಾನ್ ಮಾಡಿ ಡಿಜಿಟಲೈಸ್ ಮಾಡಬಹುದು. ಇವತ್ತು ಸರ್ಕಾರದ ಹಲವಾರು ಪುಸ್ತಕಗಳು, ಹಳೆ ಪುಸ್ತಕಗಳು, ರೆಕಾರ್ಡ್ಸ್ಗಳು ಡಿಜಿಟಲೈಸ್ ಆಗಿದೆ. ಇರಲಿ, ಬಿ ಗಣಪತಿಯವರು ಒಂದು 16 ಎಪಿಸೋಡನಲ್ಲಿ ಇದನ್ನು ಮಾಡಿದ್ರು. ಈಗ 2ನೇ ವಿಚಾರಕ್ಕೆ ಬಂದರೆ, ಇದೇ ಬಿ ಗಣಪತಿಯವರು, ಶ್ರೀ ಬಿ ಗಣಪತಿಯವರು ಹಿರಿಯ ಪತ್ರಕರ್ತರು. ನೋಡಿ, ಅಲ್ಲೊಂದು ಏನು ಶಂಕರ್ ಶಾನ್ಭಾಗ್ ಅಂತಕ್ಕಂಥ ಒಬ್ಬ ಹಿರಿಯ ಗಾಯಕರು, ಸಂತನೆಂದರೆ ಯಾರು ಅಂತಕ್ಕಂಥ ಹಾಡುಗಳನ್ನು ಹಾಡಿರೋರು ಮತ್ತು ಸಂಗೀತ ಕ್ಷೇತ್ರದಲ್ಲಿ ನಾನು ತುಂಬ ಮಡಿವಂತ, ನಾನು ಯಾವುದನ್ನು ಕೆಟ್ಟದ ಹಾಡೇ ಹೇಳೇ ಇಲ್ಲ ಹೇಳಿದ್ದಾರೆ. ಇದು 7 ಜನ್ಮದ ಲವ್, ಆಗಿಂದ ನೀನೇ ನನ್ನ ಡವ್ ಅಂತಕ್ಕಂಥ ಹಾಡುಗಳನ್ನು ನೀವೇ ಹೇಳಿರೋದು. ಸಿನಿಮಾ ಕ್ಷೇತ್ರ ಸರಿ ಇಲ್ಲ, ಸಿನಿಮಾ ಹಾಡುಗಳು ಸರಿ ಇಲ್ಲ, ಸಿನಿಮಾ ಸಂಗೀತ ಸರಿ ಇಲ್ಲ, ಸಿನಿಮಾ ನಟರು ಸರಿ ಇಲ್ಲ, ಯಾರೂ ಸರಿ ಇಲ್ಲ, ಸಿನಿಮಾಗಳೇ ಸರಿ ಇಲ್ಲ. ದಯವಿಟ್ಟು ನಿಮ್ಮ ಸಂಗೀತ ಕ್ಷೇತ್ರದ ಸಂಗೀತ ಮಾಂತ್ರಿಕರು ಏನೇನು ಮಾಡಿದ್ದಾರೆ, ವೆಸ್ಟರ್ನ್ ಮ್ಯೂಸಿಷಿಯನ್ಗಳು ಮ್ಯೂಸಿಕ್ ಮತ್ತು ಡ್ರಗ್ಸ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಬದುಕಿದಂಥವ್ರು. ಹಾಗಂತ ನಾವು ಸಂಗೀತ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ಶಂಕರ್ ಶಾನ್ಭಾಗ್ ಅವರೇ. ಹಂಸಲೇಖ ಅವ್ರ ವಿಚಾರಕ್ಕೆ ಬರ್ತೀರಿ. ಹಂಸಲೇಖ ಅವ್ರ ಬಗ್ಗೆ ನೀವು ಹೊಸದಾಗಿ ಏನು 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 ಹೇಳ್ತಾ ಇದ್ದೀರಿ? ಯಾಕೆ ಹೇಳ್ತಾ ಇದ್ದೀರಿ? ಹಂಸಲೇಖ ಅವರು ಯಾವತ್ತೋ ಯಾವುದೋ ಒಂದು ಮಾಡಿದ ಕೆಲಸಕ್ಕೆ ಒಂದಷ್ಟು ಹಣ ಕೊಡಬೇಕಾಗಿತ್ತು. ಅವತ್ತೇ ಆ ಜಾಗದಲ್ಲಿ ನೀವು ಈಸ್ಕೋಬೇಕಾಗಿತ್ತು. 1 ಬಾರಿ ಅಲ್ಲ 10 ಬಾರಿ ಈಸ್ಕೋಬೇಕಾಗಿತ್ತು. ಒಮ್ಮೊಮ್ಮೆ ಆಗ್ತದೆ. ಹಂಸಲೇಖ ಸತ್ಯ ಹರಿಶ್ಚಂದ್ರ ದೇವತಾ ಮನುಷ್ಯ ಅಂತ ನಾನೇನು ಹೇಳಕ್ಕೆ ಹೋಗ್ತೇನೆ. ಆದರೆ ಕನ್ನಡಿಗರಿಗೆ ಒಂದು ಸಂಗೀತದ ಹೊಸ ಲೋಕವನ್ನೇ ತೆರೆದಿಟ್ಟರು ಹಂಸಲೇಖ. ಹಂಸಲೇಖ ಅವರ ಪ್ರತಿಭೆ ಬಗ್ಗೆ, ಅಷ್ಟು ದೊಡ್ಡ ಪ್ರತಿಭೆಯನ್ನು ನೀವು ಗೌರವದಿಂದ ಮಾತಾಡಬೇಕು. ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗಕ್ಕೆ ಹಂಸಲೇಖ ಅತ್ಯಂತ ಉನ್ನತವಾದಂಥ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್, ಪ್ರಭಾಕರ್, ಅನಂತ್ನಾಗ್ ಇವರೆಲ್ಲರೂ ತೆರೆಯ ಮೇಲೆ ಕೊಟ್ಟಂಥ ಕೊಡುಗೆಯಷ್ಟೇ ತೆರೆಯ ಹಿಂದೆ ಅವರ ನಟನೆಗೆ, ಅವರ ಚಿತ್ರದ ಸಾಹಸಗಳಿಗೆ ಮ್ಯೂಸಿಕ್ಕನ್ನು ಕೊಟ್ಟು ಆ ಚಿತ್ರಗಳಿಗೆ ಜೀವ ತುಂಬಿದ್ದಾರೆ. ನೋಡಿ, ಹಂಸಲೇಖ ಒಬ್ಬ ಹಿರಿಯ ಒಬ್ಬ ಕಲಾವಿದ. ಅವತ್ತು ನೀವು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನನಗೆ ದುಡ್ಡು ಕೇಳಿದೆ, ಎಷ್ಟು ಕೋಟಿ ಕೊಡಬೇಕಪ್ಪ ನಿನಗೆ ಅಂತಂದರು. ಹೇಳಬೇಕಾಯ್ತು, ಎಷ್ಟು ಕೋಟಿ ಕೊಡಬೇಕು, ಇಷ್ಟು ಕೊಡಬೇಕು ಸರ್ ನನಗೆ ಕೊಡಿ ದಯವಿಟ್ಟು ಅಂತ ಹೇಳಬೇಕು. ಇದು ಎಷ್ಟು ವರ್ಷದಿಂದ ನಡೆದಿರಬಹುದು. ಅವತ್ತೇ ಇನ್ಯಾರೋ ಒಬ್ಬರ ಹಿರಿಯರನ್ನ ಯಾರನ್ನೋ ಕೂರಿಸ್ಕೊಂಡು ನೀವು ಅವತ್ತೇ ಅದನ್ನು ಮಾತುಕತೆನ ಮುಗಿಸ್ಕೊಬೋದಾಗಿತ್ತು. ಅವತ್ತೇ ನೀವು ಅದನ್ನು ಡೀಲ್ ಕ್ಲೋಸ್ ಮಾಡ್ಕೊಬೇಕಾಯ್ತು. ಆ ರೀತಿ ಹೋದರೆ ಹಂಸಲೇಖ ಅವರು ಮಾಡಿರ್ತಕ್ಕಂಥ ಮ್ಯೂಸಿಕ್ಗಳಿಗೆ, ಕೆಲಸಗಳಿಗೆ ಎಷ್ಟು ದುಡ್ಡು ಬರಬೇಕು ಇರಲಿ, ಹಾಗಂತೇಳಿ ಅವ್ರು ನಿಮ್ಮ ದುಡ್ಡು ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ವಿಚಾರ ಒಂದು ಇಂಟರ್ವ್ಯೂನಲ್ಲಿ ಹೇಳಿ, ಸಾರ್ವಜನಿಕವಾಗಿ ಅವ್ರ ಬಗ್ಗೆ ಕೀಳಾಗಿ ಹೇಳಿ, ನಾದಬ್ರಹ್ಮ ನಾನು ಅಂತ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಗ್ರೇಟ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ದೊಡ್ಡ ಮ್ಯೂಸಿಷಿಯನ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಾವೇ ನೋಡಿದ ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಎದ್ದು ನಿಂತು ಕೈ ಮುಗಿದು ನಿಮ್ಮ ಒಂದು ಟ್ಯಾಲೆಂಟನ್ನು ಗಮನಿಸ್ತಾ ಇದ್ದರೆ ನಾವು ತುಂಬ ನಿಮ್ಮ ಮುಂದೆ ಸಣ್ಣವರು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಫಾರ್ಮಾಲಿಟಿಗೆ ಹೇಳ್ಕೊಂಡಿರ್ಬೋದು. ಆದರೂ ಕೂಡ ಇನ್ನು ಟಿ ವಿ ವಿಚಾರಗಳಿಗೆ ಬರ್ತೀರಾ, ರಿಯಾಲಿಟಿ ಶೋಗಳಿಗೆ, ರಿಯಾಲಿಟಿ ಶೋ ಸಿಂಗರ್ಸ್ಗಳಿಗೆ ರಿಯಾಲಿಟಿ ಅರ್ಥ ಆಗ್ತಾ ಇಲ್ಲ. ಸರಿಯಪ್ಪ, ರಿಯಾಲಿಟಿ ಶೋಗಳು ಸರಿ ಇಲ್ಲ. ನೀವು ಈಗ ಇಷ್ಟು ಸಂಗೀತ ಕ್ಷೇತ್ರದಿಂದ ಪಡ್ಕೊಂಡಿದ್ದೀರಲ್ಲ, ನೀವು ಮಾಡ್ಬೋದಲ್ಲ ಒಂದು ಒಳ್ಳೆ ಕೆಲಸ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಅದನ್ನು ನೀವು ಏನೋ ಫ್ರೆಶರ್ ಆಗಿ ಬಂದು ಮಾತಾಡೋರ ಥರ ಮಾತಾಡ್ತಾ ಇದ್ದೀರಿ. ಇದರಲ್ಲೇ 16 ವರ್ಷ ನೀವು ಸವಸಿರೋರು, ಯಾವುದು ಒಳ್ಳೆಯದು ಹಾಗಾದರೆ? ಅರೆ, ಅವರ ಮಕ್ಕಳು, ಅವರ ತಂದೆ ತಾಯಿಗಳು, ಅವರ ಟೀಚರ್ಸು, ಅವರ ಟ್ರೈನರ್ಸು ಇರ್ತಾರೆ. ಮಗುಗೆ ಏನು ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಅವ್ರು ಡಿಸಿಷನ್ ಮಾಡ್ಕೊಂಡು ಬರ್ತಾರೆ. ಈಗ ಟಿ ವಿ ಅವರು ಕ್ರೈಮ್ ಪ್ರೋಗ್ರಾಮ್ ಹಾಕಿದ್ರೆ ಸರಿ ಇಲ್ಲ, ಅತ್ತೆ ಸೊಸೆ ಸೀರಿಯಲ್ ಹಾಕಿದ್ರೆ ಸರಿ ಇಲ್ಲ, ಇನ್ನೇನೋ ಹಾಕಿದ್ರೆ ನ್ಯೂಸ್ ರಾಜಕೀಯದ ಹಾಕಿದ್ರೆ, ಅಟ್ಲೀಸ್ಟ್ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲೂ ತಪ್ಪು ಹುಡುಕ್ತೀರಿ. ಈಗ ನಾನು ಹೇಳೋ ಪ್ರಕಾರ ಅವರು ಒಂದು ವೇದಿಕೆ ಕೊಡ್ತಾರೆ ಹಾಡು ಹೇಳೋದಕ್ಕೆ. ಮಕ್ಕಳು ಹಾಡು ಹೇಳ್ತಾರೆ, ಸೋಲು ಗೆಲುವು ಇತ್ತಿದ್ದೆ. ಅದನ್ನೆಲ್ಲ ಆ ಏಜ್ ಚಿಕ್ಕ ಮಕ್ಕಳು, ಮಧ್ಯ ವಯಸ್ಸಿನವರು, ಯುವಕರು, ಯುವತಿಯರು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ತಾರೆ, ಜೀವನದ ಒಂದು ಭಾಗ. ಹಾಗಂತೇಳಿ ಅವನೋ ಒಬ್ಬ ಡಿಪ್ರೆಷನ್ಗೆ ಹೋಗ್ತಾನೆ, ಅವನೋ ಒಬ್ಬ ಡ್ರಗ್ ಅಡಿಕ್ಟ್ ಆಗ್ತಾನೆ ಅಂತ ಸಂಗೀತ ಕಾರ್ಯಕ್ರಮಗಳನ್ನೇ ನಿಲ್ಲಿಸ್ಬಿಡ್ಬೇಕು. ಹಾಗಾದ್ರೆ ನೀವು ಸಂಗೀತ ಕಾರ್ಯಕ್ರಮಗಳು ನಡೆದಿಲ್ವಾ? ಎಷ್ಟೊಂದು ಸಂಗೀತದ ಕಾಂಪಿಟೇಷನ್ಗಳು ನಡೆದಿಲ್ವಾ? ಸಂಗೀತ ಸ್ಪರ್ಧೆಗಳು ಅಂತ ಅಲ್ಲೂ ಆಗ್ತಾ ಇತ್ತು, ಹಾಗಾದ್ರೆ ಅಲ್ಲೂ ನಿಲ್ಲಿಸಿ. ಸಾರ್ವಜನಿಕರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೂ ಅರ್ಥ ಆಗುವಂತಹ ಯಾವುದೇ ಅಪಭ್ರಂಶ ಇಲ್ಲದೆ ಒಂದು ಒಳ್ಳೆ ಮ್ಯೂಸಿಕ್ಕನ್ನು ಕೊಟ್ಟು, ಹಾಡುಗಳನ್ನು ಕೊಟ್ಟು, ಜನರೆಲ್ಲರಿಗೂ ಸರಳವಾಗಿ ಅರ್ಥ ಆಗುವಂಥ ಸಾಹಿತ್ಯದ ಮೂಲಕ ಹಂಸಲೇಖ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಸಣ್ಣ ಪುಟ್ಟದ್ದೊಂದು ಏನೋ ಒಂದು ಇಟ್ಕೊಂಡು ಅವರನ್ನು ನೀವು 2-3 ಎಪಿಸೋಡ್ಗಳಿಂದ ಮಾತಾಡಿದ್ರಿ, ಸರಿ ಇಲ್ಲ ಇದು ಮಾತಾಡ್ತಾ ಇರೋದು. ಹಂಸಲೇಖ ಹೌದು, ಇತ್ತೀಚೆಗೆ ಯಶ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಪ್ಯಾನ್ ಇಂಡಿಯಾ ಅಂತ ಓದೋರಿಗೆ ಬರೀ ಗಡ್ಡ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ, ಮತ್ತು ಬಾಡಿ ಬೆಳೆಯುತ್ತೆ. ಇರಲಿ, ಆಡ್ತಾರೆ ಮಾತು, ಸ್ವಲ್ಪ ಸಣ್ಣ ಪುಟ್ಟ ಆಡ್ತಾರೆ. ಒಬ್ಬ ಹಿರಿಯರು 70 ವರ್ಷದ ಹತ್ತತ್ರ
ಜೂನಿಯರ್ಗಳಿಗೆ ಒಂದು ತಿಳಿ ಮಾತು ಅಂತ ಹೇಳ್ತಾರೆ, ಕನ್ನಡದ ಕೆಲಸ ಮಾಡಿ ಪ್ಯಾನ್ ಇಂಡಿಯಾ ಅಂತ ಹೋಗ್ಬೇಡಿ, ಈ ಥರ ಆಗುತ್ತೆ ಅಂತ ಸ್ವಲ್ಪ ಹಾಸ್ಯಭರಿತವಾಗಿ ಹೇಳ್ತಾರೆ. ಒಂದು ಅಡ್ವೈಸನ್ನು ತಗೊಳಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗೆ ಇವತ್ತು ಚಿತ್ರರಂಗ ಬಂದು ತಲುಪಿದೆ. ಇದೇ ಹಂಸಲೇಖ ಅವರು ಎಷ್ಟೋ ಯುವ ಪ್ರತಿಭೆಗಳಿಗೆ, ಎಸ್ ಮಹೇಂದರ್ ಅವರು ಹೇಳ್ತಾರೆ, ಹಂಸಲೇಖ ಎಷ್ಟು ಸಹಾಯ ಮಾಡಿದ್ರು ನನಗೆ, ಎಷ್ಟು ಕೈ ಜೋಡಿಸಿದ್ರು. ಇದರಲ್ಲಿ ಹಲವಾರು ಶ್ರೇಣೀಕೃತ ಮನಸ್ಥಿತಿಯ ಒಂದು ಘಾಟು ಕಾಣ್ತಾ ಇದೆ. ಕೆಲವ ಜನಗಳು ಇನ್ನೂ ಕೆಲವು ಜನಗಳ ಅಭಿವೃದ್ಧಿಯನ್ನು ಅಳೆಯುವ ಮಾಪನ ಬೇರೆ ಒಂದು ವಿಷಯದ ಮೂಲಕ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಿ ಗಣಪತಿಯವರು ನಿಜವಾಗ್ಲೂ ಒಂದು ಒಳ್ಳೆ ಹಿರಿಯ ಪತ್ರಕರ್ತರು. ಯಾರ್ಯಾರೋ ಶಿವರಾಮ್ ಕಾರಂತರ ಬಗ್ಗೆ ಬಯಸ್ತೀರಾ, ಇನ್ಯಾರೋ ಸಾಹಿತಿಗಳ ಬಗ್ಗೆ ಬಯಸ್ತೀರಾ ಕೂತ್ಕೊಂಡು. ಹಕ್ಕಿಲ್ಲ ಸರ್, ಹಕ್ಕಿಲ್ಲ ನಿಮಗೆ ಆ ರೀತಿ ಮಾತಾಡೋದಕ್ಕೆ. ನಿಮ್ಮ ಬಗ್ಗೆ ಯಾರೋ ಕೂತ್ಕೊಂಡು, ನೀವು ವೃತ್ತಿ ಜೀವನದಲ್ಲಿ 10 ಜನಗಳ ಜೊತೆ ವರ್ಕ್ ಮಾಡ್ಕೊಂಡು 10 ವರ್ಷ ಬಂದಿರ್ತೀರಾ. ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಎಲ್ರಿಗೂ ಆತ್ಮಗೌರವ ಇರುತ್ತೆ. ಅವರವರ ವಿಚಾರಗಳನ್ನು, ಅದೊಂದು ಸಾರ್ವಜನಿಕ ವಿಚಾರ ಅಲ್ಲ. ಶಂಕರ್ ಶಾನ್ ಬಗ್ಗೆ ಯಾರೋ ಹಂಸಲೇಖ ಅವರು ದುಡ್ಡು ಕೊಡಬೇಕಾಗಿದ್ರು, ಅದು ವೈಯಕ್ತಿಕ ವಿಚಾರ. ಚಿತ್ರರಂಗವೇ ನನಗೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಶಾನ್ಭಾಗ್ ಅವರೇ. ನಿಮ್ಮನ್ನು ಯಾರು ಗೋಗರಿತಾ ಇಲ್ಲ, ನೀವಿಲ್ಲದೆ ಚಿತ್ರರಂಗದ ಸಂಗೀತ ಹಾಳಾಗುತ್ತೆ ಅಂತ. ಹಂಸಲೇಖ, ಇವರು ನಮ್ಮ ಬೇಕಾದಷ್ಟು ಸಂಗೀತ ಸಾಧುಕೋಕಿಲ ಅವರು ಒಳ್ಳೊಳ್ಳೆ ಸಂಗೀತವನ್ನು ಕೊಟ್ಟಿದ್ದಾರೆ ಅಂತ. ಬೇಕಾದಷ್ಟು ಸಂಗೀತ ಪ್ರಿಯರು ಬರ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಸಂಗೀತ ಬೆಳೆಯುತ್ತೆ. ಚಿತ್ರರಂಗದವರೆಲ್ಲ ಲೋಫರ್ಗಳು ಅನ್ನೋ ಅರ್ಥದಲ್ಲಿ ನೀವು ಮಾತಾಡಿದ್ರಿ. ಚಿತ್ರರಂಗದ ಸಂಗೀತವೇ ಸರಿ ಇಲ್ಲ ಅನ್ನೋದನ್ನ ಅರ್ಥ ಮಾತಾಡಿದ್ರಿ. ಜೀವನವೇ ಕ್ಷಣಿಕ, ಈ ಥರ ಎಲ್ಲ ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಮಾತುಗಳನ್ನ ಆಡಿದ್ರಿ, ಸಂತೋಷ. ಹಾಗಂತ ಉಳಿದವ್ರು ಯಾರೂ ಸರಿ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ತಾವು ಮಾತಾಡಬಾರ್ದು. ಇನ್ಯಾರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇನ್ಯಾರೋ ಬಗ್ಗೆ ಹೇಳ್ತೀರಾ, ಕಾಲಲ್ಲಿ ಜಾಡಿಸಿ ಒದ್ದರು. ಹಿಂದಿನ ದಿನ ನನ್ನನ್ನು ಕರೀಲಿಲ್ಲ, ಅಲ್ಲೇ ನಿಲ್ಲಿಸಿದ್ರು. ಮುಂದಿನ ದಿನ ನಾನು ಹೋಗಿ ಅವರ ಮನೆ ಹತ್ರ ನಿಂತೆ, ಅವರ ಕಾಲಿಗೆ ಬಿದ್ದೆ. ಅರೇ ಸ್ವಾಮಿ, ಒಂದು ಹಾಡು ಕೊಡಲಿಲ್ಲ ಅಂದ್ಬಿಟ್ಟು ಯಾವಂದಾರ ಕಾಲಿಗೆ ಹೋಗಿ ಬೀಳಂತ ಹಣೆ ಬರ. ಏನು ಸ್ವಾಮಿ, ಕಾಲಿಗೆ ಹೋಗಿ ಬೀಳಬೇಕಾದ ಅಗತ್ಯ ಇಲ್ಲ. ಎಲ್ಲರೂ ಬದುಕ್ತಾ ಇದೆ, ಎಲ್ಲರ ಕಾಲಿಗೂ ಯಾರೂ ಬೀಳ್ತಾ ಇಲ್ಲ, ಯಾರ ಕಾಲಿಗೂ ಯಾರೂ ಬೀಳಬೇಕಿಲ್ಲ. ನಾನಾಗಿದ್ದರೆ ಅವತ್ತು ಅವಕಾಶ ಕೊಡಲಿಲ್ಲ ಅಂದ್ರೆ ಬೀಳ್ತಾ ಇದ್ದೆ, ಈಸಿಯಾಗಿ ತೊಗೊಂಡು ಇನ್ನೊಬ್ಬನ ಹತ್ರಕ್ಕೆ ಹೋಗ್ತಾ ಇದ್ದೆ. ನಾವು ನಿರುದ್ಯೋಗಿಗಳನ್ನು ಅನುಭವಿಸಿದ್ದೀವಿ, ನಿರುದ್ಯೋಗಗಳನ್ನು ನಾವು ಸಂಕಷ್ಟಗಳನ್ನ ಅನುಭವಿಸಿದ್ದೀವಿ. ನಾವು ಕೂಡ ಬೇರೆ ಬೇರೆ ರೀತಿ ನೋವುಗಳನ್ನ ದಿನನಿತ್ಯದ ಜೀವನದಲ್ಲಿ ಅನುಭವಿಸಿದ್ದೀವಿ. ಇದ್ದಕ್ಕಿದ್ದಂತೆ ಕಂಪ್ನಿ ಕೆಲಸಗಳನ್ನು ಕಳ್ಕೊಂಡಿದ್ದೀವಿ. ಮುಚ್ಚು ಹೋಗಿದೆ ಕಂಪ್ನಿಗಳು, ಶಾಲೆಗಳು. ನಾವು ಯಾರ ಕಾಲ್ಗೂ ಬೀಳಬೇಕಾದ ಅಗತ್ಯ ಇಲ್ಲ. ನಾದ ಬ್ರಹ್ಮ ಅಂತ ಹೇಳಿ ಅವ್ರು ಯಾವ ನಾದ ಬ್ರಹ್ಮ? ಅವ್ರು ನಾದ ಬ್ರಹ್ಮ ಅಲ್ಲ ಸ್ವಾಮಿ. ನಾದ ಬ್ರಹ್ಮ ಅಂತ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರು ನಾದ ಬ್ರಹ್ಮ ಅಲ್ಲ. ಅವರೊಬ್ಬ ಸಂಗೀತ ನಿರ್ದೇಶಕರು. ಅತ್ಯುತ್ತಮ ಹಾಡುಗಳನ್ನು ನಮಗೆಲ್ಲ ಕೊಟ್ಟಂತಹ ಏನ್ರಿ ಅವರು ಹಂಸಲೇಖ ಅವರ ಕೆಲಸಗಳ ಬಗ್ಗೆ ನಾವು ಮಾತಾಡಿಕೊಂಡು, ಪ್ರೇಮಲೋಕ ಇರಬಹುದು, ಆನಂತರ ಹಲವಾರು ರೀತಿಯ ಗಾಯನಗಳು, ರಾಜ್ಕುಮಾರ್ದು ಆಕಸ್ಮಿಕ ಇರಬಹುದು, ಅದೇ ರೀತಿ ಹಾಲುಂಡತ ಅವರಿರ್ಬೋದು, ಹಗಲು ವೇಷ ಇರ್ಬೋದು, ನಾನು ನನ್ನ ಕನಸು, ಮುಖಪುಟ, ಹೀಗೆ ಒಂದ ಎರಡ ಹಂಸಲೇಖ ಅವರು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್, ಪಿ ಶ್ರೀನಿವಾಸು, ಎಸ್ ಜಾನಕಿ, ವಾಣಿ ಜಯರಾಮು, ಪಿ ಸುಶೀಲಾ, ಕೆ ಜೆ ಯೇಸುದಾಸು, ಬಾಲಸುಬ್ರಹ್ಮಣ್ಯಮ್ಮು, ಮನು, ಸ್ವರ್ಣಲತಾ, ಕೆ ಎಸ್ ಚಿತ್ರ, ಕವಿತಾ ಕೃಷ್ಣಮೂರ್ತಿ, ಅನುರಾಧ ಪೋಡ್ವಾಲ್, ಸಾಧನಾ ಸರಗಮ್, ಛಾಯಾ, ಮಂಜುಳಾ ಗುರುರಾಜ್, ಚಂದ್ರಿಕಾ ಗುರುರಾಜ್, ಎಲ್ ಎನ್ ಶಾಸ್ತ್ರಿ, ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ, ಹೇಮಂತ್ ಕುಮಾರ್, ಸಂಗೀತಾ ಕಟ್ಟಿ, ರತ್ನಮಾಲಾ ಪ್ರಕಾಶ್, ನಂದಿತಾ, ಸೌಮ್ಯರಾವ್, ಬಿ ಜಯಶ್ರೀ, ಸೋನು ನಿಗಮ್, ಹರಿಹರನ್, ಉದಿತ್ ನಾರಾಯಣ್, ಕುಮಾರ್ ಸಾನು,
ಶ್ರೇಯಾ ಘೋಷಾಲ್ ಏನು ಒಂದಾ ಎರಡ, ಅಯ್ಯೋ 100% ಹಲವಾರು ರೀತಿಯ ಗಾಯಕರೊಂದಿಗೆ ಅವರು ಕೆಲಸ ಮಾಡಿದ್ದಾರೆ. ಇವರಿಗೆ ಬಂದಿರತಕ್ಕಂಥ ಅವಾರ್ಡ್ಗಳೇನು ಕಡಿಮೆ ಇದೆ ಅನ್ಕೋಬೇಡಿ ದಯವಿಟ್ಟು. ಹಂಸಲೇಖ ಅವ್ರ ಬಗ್ಗೆ ಸುಮ್ಮನೆ ಏನೋ ಖಾಲಿಪೋಲಿ ಅವರು ತಪ್ಪುಗಳು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಯಾವತ್ತೋ ಒಂದು ದಿನ ಆ ಭಾಷಣವನ್ನು ನಾವು ಕೇಳಿದ್ದೀವಿ. ಅವರು ಪೇಜಾವರ ಶ್ರೀಗಳ ಬಗ್ಗೆ ಮಾತಾಡಿದ್ದು ತಪ್ಪೇ, ಕ್ಷಮೆ ಕೇಳಿದ್ದಾರೆ. ಬಂಡವಾದ ಮಾಡಿಲ್ಲ. ನನ್ನ ಹೆಂಡ್ತಿನೇ ನನಗೆ ಟೀಕೆ ಮಾಡಿದ್ದು. ಎಲ್ಲ ಮಾತುಗಳನ್ನು ಎಲ್ಲ ಕಡೆ ನಾವು ಆಡಬಾರ್ದು, ಚೀಪಾಗಿ ಮಾತಾಡಬಾರ್ದು, ಗೌರವದಿಂದ ನಡ್ಕೋಬೇಕು ಅಂತ ನನಗನ್ನಿಸ್ತು. ಕ್ಷಮೆ ಇರಲಿ ಅಂತ ಕೇಳಿದ್ದಾರೆ. ರಕ್ತ ಕುಡೀಲಿ, ಇನ್ನೇನೋ ಕುಡೀಲಿ ಅಂತ ಮಾತುಗಳು ಅವ್ರು ಆಡಬಾರ್ದಾಯ್ತು. ಹಾಗಂತೇಳಿ ಯಾಕೆ ಹಂಸಲೇಖ ಅವ್ರನ್ನ ಇಷ್ಟೊಂದು ನೀವು ಟಾರ್ಗೆಟ್ ಮಾಡ್ಕೊಂಡಿದ್ದೀರಿ? 1999 ರಾಮಾಚಾರಿ ಫಿಲಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, 93 ಫಿಲಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಡೈರೆಕ್ಟರ್ ಆಕಸ್ಮಿಕ, 94 ಫಿಲಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಾಲುಂಡತ್ ಅವರು, 98 ಫಿಲಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರೇ ನೀನು ಚೆಲುವೆ, 2000 ಫಿಲಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಪ್ರೀತ್ ಸೇನ್, ಫಿಲಮ್ ಫೇರ್ ಅವಾರ್ಡ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನೆನಪಿರಲಿ. ಇದಾದ ಮೇಲೂ ಕೂಡ 2005, ಇವತ್ತು 2024 ಏನೇನು ಅವಾರ್ಡ್ಗಳು ತಗೊಂಡಿರ್ಬೋದು ಅಲ್ವೇ. ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ಗಳು ಬಂದಿದೆ ನೆನಪಿರಲಿ. ಸಂಗೀತ ಸಾಗರ, ಗಾನಯೋಗಿ, ಪಂಚಾಕ್ಷರ ಗವಾಯಿ ಹಾಲುಂಡತ್ ಅವರು. ಹಾಗೆ ಲಿರಿಕ್ಸ್ ಬರೆದಿದ್ದಾರೆ ಶ್ರೀ ಮಂಜುನಾಥ ಸಿನಿಮಾದು, ಕಣ್ಣಲ್ಲಿ ನೀರು ಬರುತ್ತೆ. ಹಾಲುಂಡತ್ ಅವರು ಅಂತ ಹಾಡುಗಳು ನೀಡಿದ್ದಾರೆ. ಏಕೆ ಅವ್ರ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತಕ್ಕಂಥದ್ದು? ನಿಮ್ಮ ಇಂಟ್ರ್ಯೂಗಳಲ್ಲಿ ಕೂತ್ಕೊಂಡು ಇಂಟ್ರ್ಯೂಗಳನ್ನು ಕಲರ್ಫುಲ್ಲಾಗಿ ಮಾಡಬೇಕಂದ್ರೆ ಬೇಕಾದಷ್ಟು ವಿಧಾನಗಳಿದ್ದಾವೆ. ಬೇರೆ ಬೇರೆ ಅವಾರ್ಡ್, ರಾಜ್ಕುಮಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2012, ರಾಜ್ಯೋತ್ಸವ ಅವಾರ್ಡ್ 2005, 2020 ಎಸ್ ಜಾನಕಿ ನ್ಯಾಷನಲ್ ಅವಾರ್ಡ್ 2004ರಲ್ಲಿ, ಹಲೋ ಗಾಂಧಿನಗರ ಅವಾರ್ಡ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಕೆಂಪೇಗೌಡ ಪ್ರಶಸ್ತಿ 2005. ಬೇಕಾದಷ್ಟು ತೆಲುಗು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಮ್ಯೂಸಿಕ್ಕನ್ನು. ಮುತ್ಯಮಂತ ಮುದ್ದು, ಪ್ರೇಮ ಯುದ್ಧಂ, ಕಲಿಯುಗ ಅಭಿಮನ್ಯುಡು, ಶಾಂತಿ ಕ್ರಾಂತಿ, ಅಂಕುರಂ, ಓಂಕಾರಂ ಇವೆಲ್ಲ ತೆಲುಗು ಮೂವಿಗಳಲ್ಲೂ ಬಂದಿದ್ದಾವೆ. ತಮಿಳು ಮೂವಿಗಳಲ್ಲಿ ಮಾಡಿದ್ದಾರೆ. ಸೊ ಯಾಕೆ ಈ ರೀತಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ನಿಲ್ಲಿಸಿ. ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ. ಅವರ ಮ್ಯೂಸಿಕ್ಕಿಂದ ನೀವು ಎಷ್ಟು ಇನ್ಸ್ಪಿರೇಷನ್ ಪಡೆದಿದ್ದೀರಿ? ಅವರ ಮ್ಯೂಸಿಕ್ಕು ನಿಮ್ಮ ಎಷ್ಟು ದಿನಗಳನ್ನು ರಂಜಿಸಿದೆ? ಒಳ್ಳೊಳ್ಳೆ ಹಾಡುಗಳು, ಎಂತೆಂಥ ಹಾಡುಗಳು. ಆ ಹಾಡುಗಳನ್ನು ನಾವು ಕೇಳೋಣ. ಇನ್ನಾದರೂ ಹಿರಿಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಿಲ್ಲಿಸೋಣ. ಸಣ್ಣ ಸಣ್ಣ ವಿಚಾರಗಳನ್ನು, ಸಾಂಬಾರಿಗೆ ಉಪ್ಪು ಜಾಸ್ತಿ ಆಗಿದ್ದನ್ನು, ಎಲ್ಲೋ ಟೀ ಕೊಡಿಸಿದಾಗ ಒಂಚೂರು ಅವ್ರು ಜಾಸ್ತಿ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಒಂದು ಬಿಸ್ಕೆಟ್ ಅವ್ರು ಜಾಸ್ತಿ ತೊಗೊಂಡು ನಿಮ್ಗೆ ಒಂದು ಕಡಿಮೆ ಕೊಟ್ಟರು ಮಾತಾಡ್ತೀರಾ? ಯಾವ ಲೆವೆಲ್ಗೆ ಬರ್ತಾ ಇದ್ದೀವಿ ನಾವು? ಒಬ್ಬರ ಬಗ್ಗೆ ಒಬ್ಬರು ಗೌರವಯುತವಾದಂಥ ಮಾತುಗಳನ್ನು ಆಡೋಣ. ನಾನು ಇನ್ನೊಬ್ಬರ ಬಗ್ಗೆ ಗೌರವಯುತವಾದಂಥ ಮಾತಾಡಿದ್ರೆ ಅವ್ರು ನನ್ನ ಬಗ್ಗೆ ಇನ್ನೊಂದು ಇಂಟ್ರಲ್ಲಿ ಗೌರವಯುತವಾಗಿ ಮಾತಾಡ್ತಾರೆ. ನೋಡುವಂಥ ಕಿರಿಯರಿಗೆ ಆ ಒಂದು ಸಂಸ್ಕೃತಿ ಬರಲಿ. ಪ್ರಶ್ನಿಸುವುದು ನಮ್ಮ ಹಕ್ಕು, ಪ್ರತಿಭಟಿಸುವುದು ನಮ್ಮ ಹಕ್ಕು. ಹಾಗಂತೇಳಿ ಸಿಕ್ಕಲ್ಲೆಲ್ಲ ಮಾಡಬಾರದು. ಅದನ್ನು ಗೌರವ ಕೊಡೋಣ, ಗೌರವ ತಗೊಳ್ಳೋಣ. ಬಿ ಗಣಪತಿಯವರು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಹಲವಾರು ಈಗ ಓಂ ಪ್ರಕಾಶ್ ರಾವ್ ಅವರು ಅಷ್ಟೇ ಎಲ್ಲರ ಬಗ್ಗೆ ತುಂಬ ಹಗುರವಾಗಿ ಮಾತಾಡೋದು. ಈ ಒಂದು ಮನಸ್ಥಿತಿಯಿಂದ ಆಚೆ ಬರಬೇಕು. ಒಂದು ದಿನ ಅದನ್ನೇ ನಮಗೆ ತಿರುಗುಮಾಣ ಆಗುತ್ತೆ. ಇದರಲ್ಲಿ ರವಿ ಬೆಳಗೆರೆ ನಮಗೆ ಒಂದು ಪಾಠ. ಎಲ್ಲರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದಾಗ ಒಂದು ದಿನ ಅವರೆಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಾನು ಅಷ್ಟು ಪರಿಶುದ್ಧನಾ? ಬಟ್ ಬಿ ಗಣಪತಿ ಅವರು ಹಲವಾರು ವಿಚಾರ, ದರ್ಶನ್ ಸಿನಿಮಾ ನಟ ವಿಚಾರದಲ್ಲಿ ಒಂದು ಹಂತದಲ್ಲಿ ಕ್ರಾಂತಿ ಸಿನಿಮಾದ ಪರವಾಗಿ ಮಾತಾಡಿದ್ರು. ಇಡೀ ಟಿ ವಿ ಚಾನಲ್ಗಳು ಅವ್ರನ್ನ ಬ್ಯಾನ್ ಮಾಡಿದಾಗ ತುಂಬ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರು. ಕನ್ನಡದ ಪರವಾಗಿ ನಾನು ಕೆಲಸ ಮಾಡ್ತೀನಿ, ಕನ್ನಡ ಚಿತ್ರರಂಗನ ನಾನು ಎನ್ಕರೇಜ್ ಮಾಡ್ತೀನಿ ಅನ್ನಂತ ಅದನ್ನು ಇಷ್ಟಪಟ್ಟೆ. ಅದಾದ ನಂತರ ದರ್ಶನ್ ಘಟನೆ ಆದಮೇಲೆ ದರ್ಶನ್ ವಿರುದ್ಧ ಮಾತಾಡಿದ್ರು. ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿದೆ.
ಮನಸ್ಸಿನಲ್ಲಿ, ವಸ್ತುನಿಷ್ಠವಾಗಿ ಮಾತಾಡ್ತಾರೆ. ಅವತ್ತು ಆ ಕೆಲಸ ಮಾಡಬೇಕಿತ್ತು ಮಾಡಿದ್ರು, ಇವತ್ತು ಈ ಕೆಲಸ ಮಾಡಬೇಕಾಗಿದೆ ಮಾಡಿದ್ರು. ಅವತ್ತು ಆಡಿದ ಮಾತನ್ನು ಇದೇ ಟಿ ವಿ ಚಾನಲ್ಗಳಲ್ಲೇ ಬಂದು ಕೂತು ಮಾತಾಡಿದ್ರು. ಅದು ಅವರ ಒಂದು ಸ್ಪೋರ್ಟಿವ್ನೆಸ್, ಕ್ರೀಡಾ ಮನೋಭಾವವನ್ನು ತೋರಿಸ್ತು. ಅಂಥ ಒಂದು ಹಿರಿಯ ಪತ್ರಕರ್ತರು ನಮಗೆಲ್ಲ ಮಾರ್ಗದರ್ಶಕರಾಗಿರಬೇಕು. ಸಣ್ಣ ಸಣ್ಣ ವಿಚಾರಗಳು ಬೇಡ, ನಿಜವಾಗ್ಲೂ ಗುರುತರವಾದಂಥ ಟ್ಯಾಲೆಂಟ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಬಿ ಗಣಪತಿಯವರು ಪ್ರಸ್ತುತಪಡಿಸಲಿ. ನಾವೆಲ್ಲರೂ ಅವರ ಕಾರ್ಯಕ್ರಮಗಳನ್ನು ಕಾದು ನೋಡ್ತೀವಿ. ಟಿ ವಿ ಚಾನಲ್ಗಳು ಸಾಕು, ನಮಗೆ ಬೇಕಿಲ್ಲ. ನಮಗೆ ಇಷ್ಟವಾದ ಕಾರ್ಯಕ್ರಮಗಳನ್ನ ಆಗ್ತಾ ಇಲ್ಲ ಟಿ ವಿ ಚಾನಲ್ ಅವರು, ಸಾರ್ವಜನಿಕರಿಗೆ ಇಷ್ಟವಾದಂಥ ಕಾರ್ಯಕ್ರಮಗಳನ್ನು. ಆದ್ದರಿಂದ ಬಿ ಗಣಪತಿಯವರು ಒಂದು ಚಿತ್ರರಂಗದ ಯೂನಿವರ್ಸಿಟಿ ಥರ. ಅದರಿಂದ ದಯಮಾಡಿ ಇವತ್ತರ ಒಂದು ಕಾರ್ಯಕ್ರಮಗಳನ್ನು ಮಾಡಲಿ. ಬೇರೆಯವ್ರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಅಭಿಯಾನ ನ್ಯೂಸ್ ಸ್ಪಷ್ಟ ಸುದ್ದಿ, ನಿಖರ ಮಾಹಿತಿಗೆ ನೋಡ್ತಾ ಇರಿ, ಕೇಳ್ತಾ ಇರಿ, ವಿಶ್ಲೇಷಣೆ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಎನ್ಕರೇಜ್ ಮಾಡಿ. ಧನ್ಯವಾದ. ಅಭಿಯಾನ ನ್ಯೂಸ್.